ವಿಶ್ವವೇ ಕಾತುರದಿಂದ ಕಾಯ್ತಿದ್ದಂತ SU-57 ಈ ಪ್ರಪ್ರಥಮ ಬಾರಿಗೆ ಬೆಂಗಳೂರಿನ ಯಲಹಂಕದ ವಾಯುನೆಲೆಯಿಂದ ಟೇಕ್ ಆಫ್ ಆಗಿರುವಂತದ್ದು. ಕಣ್ಣಿಗೆ ಕಾಣದಷ್ಟು ದೂರ ಆಗಸದಲ್ಲಿ ಈಗ ಇರುವಂತದ್ದು. ಆ ಒಂದು SU-57 ಏನಿದೆ ಆಗಸದಲ್ಲಿ ಈ ಸದ್ಯದ ಮಟ್ಟಿಗೆ ನೆಲದಿಂದ 6 ಕಿಲೋಮೀಟರ್ನಷ್ಟು ಮೇಲೆ ಹೋಗಬಹುದು. ಅದರ ಮ್ಯಾನ್ಯೂವರಬಿಲಿಟಿ ಏನಿದೆ ಇದುವರೆಗೂ ಯಾವ ಏರ್ಕ್ರಾಫ್ಟ್ನಲ್ಲೂ ಇಲ್ಲದೆ ಇರುವಂತಹ ಸೌಲಭ್ಯವನ್ನ ಈ ಒಂದು ಏರ್ಕ್ರಾಫ್ಟ್ನಲ್ಲಿ ಇದೆ ಅಂತ ತಿಳಿಸಲಾಗಿರುವಂಥದ್ದು. ನೋಡ್ತಾ ಇದ್ದೀವಿ ಎಷ್ಟು ವೇಗವಾಗಿ ಮೇಲಿನಿಂದ ತನ್ನ ಹೈಟನ್ನು ಕೆಳಗಡೆಗೆ ಇನ್ನೇನು ಬಿದ್ದೇ ಹೋಯ್ತು ಅನ್ನೋ ರೀತಿ ಈ ಒಂದು SU-57 ಈಗ ನೆಲಕ್ಕೆ ಅಪ್ಪಳಿಸಿ ವಾಪಸ್ 90 ಡಿಗ್ರಿ ಆಯಾಮದಲ್ಲಿ ವಾಪಸ್ ಆಗಸಕ್ಕೆ ನುಗ್ಗುತ್ತಾ ಇದೆ. ಹೋಗುವಂಥ ಸಂದರ್ಭದಲ್ಲೂ ಕೂಡ ಅನೇಕ ರೀತಿಯ ಫಾರ್ಮೇಷನ್ ಆಗಿರ್ಬೋದು, ಮ್ಯಾನವಬಿಲಿಟಿ ಆಗಿರ್ಬೋದು, ಅದನ್ನ ಮಾಡಿಕೊಂಡು ಹೋಗ್ತಿರುವಂಥದ್ದು. ಅಮೆರಿಕದ F-35 ಹಾಗೂ ರಷ್ಯಾದ SU-57 ಈ ಬಾರಿ ಏರೋ ಇಂಡಿಯಾದ ವಿಶೇಷತೆ ಆಗಿರುವಂಥದ್ದು. ಅನೇಕ ರಾಷ್ಟ್ರಗಳು ಅಂದರೆ ಇಲ್ಲಿ ಭಾಗವಹಿಸ್ತಾ ಇರುವಂಥ 90 ರಾಷ್ಟ್ರಗಳ ಪ್ರತಿನಿಧಿಗಳು ಈ ಒಂದು ಲೋಹದ ಹಕ್ಕಿಯ ಮೇಲೆ ತಮ್ಮ ಕಣ್ಣನ್ನ ಇಟ್ಟಿರುವಂಥದ್ದು. 2 ಇಂಜಿನ್ ಇರುವಂಥ SU-57 ಇಡೀ ಜಗತ್ತಿನಲ್ಲಿ ಈ ಸದ್ಯದ ಮಟ್ಟಿಗೆ ದಾಖಲೆಗಳ ಪ್ರಕಾರ ಸುಮಾರು 35ರಿಂದ 36 ಮಾತ್ರ ಇಲ್ಲಿಯವರೆಗೂ ನಿರ್ಮಾಣ ಮಾಡಿರುವಂಥದ್ದು. ಇದನ್ನ ಸದ್ಯದ ಮಟ್ಟಿಗೆ ಯಾವುದಾದರೂ ಯುದ್ಧದಲ್ಲಿ ಉಪಯೋಗಿಸಿದ್ದಾರಾ ಇಲ್ವಾ, ಮುಂದೊಂದು ದಿನ ಯಾವಾಗ ಇದನ್ನ ವಾಪಸ್ ಚಾಲ್ತಿಗೆ ಅಂದ್ರೆ ಡೈಲಿ ಯೂಸೇಜ್ಗೆ ತರ್ತಾರೆ, ಯಾವ್ಯಾವ ದೇಶಗಳಿಗೆ ಇದನ್ನ ಮಾರಾಟ ಮಾಡಲಾಗುತ್ತೆ ಅನ್ನೋ ಯಾವುದೇ ಪ್ರಶ್ನೆಗೂ ಸದ್ಯದ ಮಟ್ಟಿಗೆ ರಷ್ಯಾ ಸರ್ಕಾರದಿಂದಾಗಲಿ ಯಾವ ಸರ್ಕಾರದಿಂದಾಗಲಿ ಯಾವ ಡಿಫೆನ್ಸ್ ಮಿನಿಸ್ಟ್ರಿಯಿಂದ ಕೂಡ ಮಾಹಿತಿ ಸಿಗ್ತಾ ಇಲ್ಲ. ಆದರೆ ಏರೋ ಇಂಡಿಯಾದ ಮೊದಲನೇ ದಿನ ಇವತ್ತು SU-57 ನೋಡಬೇಕು ಅನ್ಕೊಂಡಿದ್ದಂಥ ಪ್ರತಿಯೊಬ್ಬ ವೀಕ್ಷಕನಿಗೂ ಪ್ರೇಕ್ಷಕನಿಗೂ ರಿಪಬ್ಲಿಕ್ ನ್ಯೂಸ್ SU-57ನ ಮೊದಲ ಆರ್ಭಟವನ್ನ ತೋರಿಸ್ತಾ ಇದೆ. ಕನಿಷ್ಠ ಪಕ್ಷ ಇದರ ಸದ್ದು ಯಾವ ರೀತಿ ಇದೆ ಅಂದರೆ ಅರ್ಧ ಬೆಂಗಳೂರನ್ನ ಎಷ್ಟೇ ರಾತ್ರಿಯಲ್ಲಿ ಬೇಕಾದರೂ ಎಬ್ಬರಿಸುವಂತಹ ತಾಕತ್ತು ಇದಕ್ಕೆ ಇರುವಂಥದ್ದು. ದೇಶ ಹಾಗೂ ಇಡೀ ರಾಷ್ಟ್ರ ಹಾಗೂ ಇಡೀ ವಿಶ್ವ ಕಂಡಂತ ಸ್ಟೆಲ್ತ್ ಏರ್ಕ್ರಾಫ್ಟ್ಗಳಲ್ಲಿ ಇದು ಟಾಪ್ 3 ಸ್ಥಾನವನ್ನ ಪಡೆಯೋದ್ರಲ್ಲಿ ಸಂಶಯ ಇಲ್ಲ ಅಂತ ಏರೋನಾಟಿಕ್ ಎಕ್ಸ್ಪರ್ಟ್ಗಳು ಮಾಹಿತಿ ನೀಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಡೀ ವಿಶ್ವವೇ ಕಾತುರದಿಂದ ಕಾಯ್ತಿದ್ದಂತ SU-57 ಈ ಪ್ರಪ್ರಥಮ ಬಾರಿಗೆ ಬೆಂಗಳೂರಿನ ಯಲಹಂಕದ ವಾಯುನೆಲೆಯಿಂದ ಟೇಕ್ ಆಫ್ ಆಗಿರುವಂಥದ್ದು. ಕಣ್ಣಿಗೆ ಕಾಣದಷ್ಟು ದೂರ ಆಗಸದಲ್ಲಿ ಈಗ ಇರುವಂಥದ್ದು. ಆ ಒಂದು SU-57 ಏನಿದೆ ಆಗಸದಲ್ಲಿ ಈ ಸದ್ಯದ ಮಟ್ಟಿಗೆ ನೆಲದಿಂದ 6 ಕಿಲೋಮೀಟರ್ನಷ್ಟು ಮೇಲೆ ಹೋಗಬಹುದು. ಅದರ ಮ್ಯಾನ್ಯೂವರಬಿಲಿಟಿ ಏನಿದೆ ಇದುವರೆಗೂ ಯಾವ ಏರ್ಕ್ರಾಫ್ಟ್ನಲ್ಲೂ ಇಲ್ಲದೆ ಇರುವಂತಹ ಸೌಲಭ್ಯವನ್ನ ಈ ಒಂದು ಏರ್ಕ್ರಾಫ್ಟ್ನಲ್ಲಿ ಇದೆ ಅಂತ ತಿಳಿಸಲಾಗಿರುವಂಥದ್ದು. ನೋಡ್ತಾ ಇದ್ದೀವಿ ಎಷ್ಟು ವೇಗವಾಗಿ ಮೇಲಿನಿಂದ ತನ್ನ ಹೈಟನ್ನು ಕೆಳಗಡೆಗೆ ಇನ್ನೇನು ಬಿದ್ದೇ ಹೋಯ್ತು ಅನ್ನೋ ರೀತಿ ಈ ಒಂದು SU-57 ಈಗ ನೆಲಕ್ಕೆ ಅಪ್ಪಳಿಸಿ ವಾಪಸ್ 90 ಡಿಗ್ರಿ ಆಯಾಮದಲ್ಲಿ ವಾಪಸ್ ಆಗಸಕ್ಕೆ ನುಗ್ಗುತ್ತಾ ಇದೆ. ಹೋಗುವಂಥ ಸಂದರ್ಭದಲ್ಲೂ ಕೂಡ ಅನೇಕ ರೀತಿಯ ಫಾರ್ಮೇಷನ್ ಆಗಿರ್ಬೋದು, ಮ್ಯಾನವಬಿಲಿಟಿ ಆಗಿರ್ಬೋದು, ಅದನ್ನ ಮಾಡಿಕೊಂಡು ಹೋಗ್ತಿರುವಂಥದ್ದು. ಅಮೆರಿಕದ F-35 ಹಾಗೂ ರಷ್ಯಾದ SU-57 ಈ ಬಾರಿ ಏರೋ ಇಂಡಿಯಾದ ವಿಶೇಷತೆ ಆಗಿರುವಂಥದ್ದು. ಅನೇಕ ರಾಷ್ಟ್ರಗಳು ಅಂದರೆ ಇಲ್ಲಿ ಭಾಗವಹಿಸ್ತಾ ಇರುವಂಥ 90 ರಾಷ್ಟ್ರಗಳ ಪ್ರತಿನಿಧಿಗಳು ಈ ಒಂದು ಲೋಹದ ಹಕ್ಕಿಯ ಮೇಲೆ ತಮ್ಮ ಕಣ್ಣನ್ನ ಇಟ್ಟಿರುವಂಥದ್ದು. 2 ಇಂಜಿನ್ ಇರುವಂಥ SU-57 ಇಡೀ ಜಗತ್ತಿನಲ್ಲಿ ಈ ಸದ್ಯದ ಮಟ್ಟಿಗೆ ದಾಖಲೆಗಳ ಪ್ರಕಾರ ಸುಮಾರು 35ರಿಂದ 36 ಮಾತ್ರ ಇಲ್ಲಿಯವರೆಗೂ
ನಿರ್ಮಾಣ ಮಾಡಿರುವಂಥದ್ದು. ಇದನ್ನ ಸದ್ಯದ ಮಟ್ಟಿಗೆ ಯಾವುದಾದರೂ ಯುದ್ಧದಲ್ಲಿ ಉಪಯೋಗಿಸಿದ್ದಾರಾ ಇಲ್ವಾ, ಮುಂದೊಂದು ದಿನ ಯಾವಾಗ ಇದನ್ನ ವಾಪಸ್ ಚಾಲ್ತಿಗೆ ಅಂದ್ರೆ ಡೈಲಿ ಯೂಸೇಜ್ಗೆ ತರ್ತಾರೆ, ಯಾವ್ಯಾವ ದೇಶಗಳಿಗೆ ಇದನ್ನ ಮಾರಾಟ ಮಾಡಲಾಗುತ್ತೆ ಅನ್ನೋ ಯಾವುದೇ ಪ್ರಶ್ನೆಗೂ ಸದ್ಯದ ಮಟ್ಟಿಗೆ ರಷ್ಯಾ ಸರ್ಕಾರದಿಂದಾಗಲಿ ಯಾವ ಸರ್ಕಾರದಿಂದಾಗಲಿ ಯಾವ ಡಿಫೆನ್ಸ್ ಮಿನಿಸ್ಟ್ರಿಯಿಂದ ಕೂಡ ಮಾಹಿತಿ ಸಿಗ್ತಾ ಇಲ್ಲ. ಆದರೆ ಏರೋ ಇಂಡಿಯಾದ ಮೊದಲನೇ ದಿನ ಇವತ್ತು SU-57 ನೋಡಬೇಕು ಅನ್ಕೊಂಡಿದ್ದಂತ ಪ್ರತಿಯೊಬ್ಬ ವೀಕ್ಷಕನಿಗೂ ಪ್ರೇಕ್ಷಕನಿಗೂ ರಿಪಬ್ಲಿಕ್ ನ್ಯೂಸ್ SU-57 ನ ಮೊದಲ ಆರ್ಭಟವನ್ನ ತೋರಿಸ್ತಾ ಇದೆ. ಕನಿಷ್ಠ ಪಕ್ಷ ಇದರ ಸದ್ದು ಯಾವ ರೀತಿ ಇದೆ ಅಂದ್ರೆ ಅರ್ಧ ಬೆಂಗಳೂರನ್ನ ಎಷ್ಟೇ ರಾತ್ರಿಯಲ್ಲಿ ಬೇಕಾದರೂ ಎಬ್ಬರಿಸುವಂತಹ ತಾಕತ್ತು ಇದಕ್ಕೆ ಇರುವಂತದ್ದು. ದೇಶ ಹಾಗೂ ಇಡೀ ರಾಷ್ಟ್ರ ಹಾಗೂ ಇಡೀ ವಿಶ್ವ ಕಂಡಂತ ಸ್ಟೆಲ್ತ್ ಏರ್ಕ್ರಾಫ್ಟ್ ಗಳಲ್ಲಿ ಇದು ಟಾಪ್ 3 ಸ್ಥಾನವನ್ನ ಪಡೆಯೋದ್ರಲ್ಲಿ ಸಂಶಯ ಇಲ್ಲ ಅಂತ ಏರೋನಾಟಿಕ್ ಎಕ್ಸ್ಪರ್ಟ್ಗಳು ಮಾಹಿತಿ ನೀಡಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಡೀ ವಿಶ್ವವೇ ಕಾತುರದಿಂದ ಕಾಯ್ತಿದ್ದಂತ SU-57 ಈ ಪ್ರಪ್ರಥಮ ಬಾರಿಗೆ ಬೆಂಗಳೂರಿನ ಯಲಹಂಕದ ವಾಯುನೆಲೆಯಿಂದ ಟೇಕ್ ಆಫ್ ಆಗಿರುವಂಥದ್ದು. ಕಣ್ಣಿಗೆ ಕಾಣದಷ್ಟು ದೂರ ಆಗಸದಲ್ಲಿ ಈಗ ಇರುವಂಥದ್ದು. ಆ ಒಂದು SU-57 ಏನಿದೆ ಆಗಸದಲ್ಲಿ ಈ ಸದ್ಯದ ಮಟ್ಟಿಗೆ ನೆಲದಿಂದ 6 ಕಿಲೋಮೀಟರ್ನಷ್ಟು ಮೇಲೆ ಹೋಗಬಹುದು. ಅದರ ಮ್ಯಾನ್ಯೂವರಬಿಲಿಟಿ ಏನಿದೆ ಇದುವರೆಗೂ ಯಾವ ಏರ್ಕ್ರಾಫ್ಟ್ನಲ್ಲೂ ಇಲ್ಲದೆ ಇರುವಂತಹ ಸೌಲಭ್ಯವನ್ನ ಈ ಒಂದು ಏರ್ಕ್ರಾಫ್ಟ್ನಲ್ಲಿ ಇದೆ ಅಂತ ತಿಳಿಸಲಾಗಿರುವಂಥದ್ದು. ನೋಡ್ತಾ ಇದ್ದೀವಿ ಎಷ್ಟು ವೇಗವಾಗಿ ಮೇಲಿನಿಂದ ತನ್ನ ಹೈಟನ್ನು ಕೆಳಗಡೆಗೆ ಇನ್ನೇನು ಬಿದ್ದೇ ಹೋಯ್ತು ಅನ್ನೋ ರೀತಿ ಈ ಒಂದು SU-57 ಈಗ ನೆಲಕ್ಕೆ ಅಪ್ಪಳಿಸಿ ವಾಪಸ್ 90 ಡಿಗ್ರಿ ಆಯಾಮದಲ್ಲಿ ವಾಪಸ್ ಆಗಸಕ್ಕೆ ನುಗ್ಗುತ್ತಾ ಇದೆ. ಹೋಗುವಂತ ಸಂದರ್ಭದಲ್ಲೂ ಕೂಡ ಅನೇಕ ರೀತಿಯ ಫಾರ್ಮೇಷನ್ ಆಗಿರ್ಬೋದು, ಮ್ಯಾನವಬಿಲಿಟಿ ಆಗಿರ್ಬೋದು, ಅದನ್ನ ಮಾಡಿಕೊಂಡು ಹೋಗ್ತಿರುವಂಥದ್ದು. ಅಮೆರಿಕದ F-35 ಹಾಗೂ ರಷ್ಯಾದ SU-57 ಈ ಬಾರಿ ಏರೋ ಇಂಡಿಯಾದ ವಿಶೇಷತೆ ಆಗಿರುವಂಥದ್ದು. ಅನೇಕ ರಾಷ್ಟ್ರಗಳು ಅಂದ್ರೆ ಇಲ್ಲಿ ಭಾಗವಹಿಸ್ತಾ ಇರುವಂತ 90 ರಾಷ್ಟ್ರಗಳ ಪ್ರತಿನಿಧಿಗಳು ಈ ಒಂದು ಲೋಹದ ಹಕ್ಕಿಯ ಮೇಲೆ ತಮ್ಮ ಕಣ್ಣನ್ನ ಇಟ್ಟಿರುವಂಥದ್ದು. 2 ಇಂಜಿನ್ ಇರುವಂತ SU-57 ಇಡೀ ಜಗತ್ತಿನಲ್ಲಿ ಈ ಸದ್ಯದ ಮಟ್ಟಿಗೆ ದಾಖಲೆಗಳ ಪ್ರಕಾರ ಸುಮಾರು 35ರಿಂದ 36 ಮಾತ್ರ ಇಲ್ಲಿಯವರೆಗೂ ನಿರ್ಮಾಣ ಮಾಡಿರುವಂಥದ್ದು. ಇದನ್ನ ಸದ್ಯದ ಮಟ್ಟಿಗೆ ಯಾವುದಾದರೂ ಯುದ್ಧದಲ್ಲಿ ಉಪಯೋಗಿಸಿದ್ದಾರಾ ಇಲ್ವಾ, ಮುಂದೊಂದು ದಿನ ಯಾವಾಗ ಇದನ್ನ ವಾಪಸ್ ಚಾಲ್ತಿಗೆ ಅಂದ್ರೆ ಡೈಲಿ ಯೂಸೇಜ್ಗೆ ತರ್ತಾರೆ, ಯಾವ್ಯಾವ ದೇಶಗಳಿಗೆ ಇದನ್ನ ಮಾರಾಟ ಮಾಡಲಾಗುತ್ತೆ ಅನ್ನೋ ಯಾವುದೇ ಪ್ರಶ್ನೆಗೂ ಸದ್ಯದ ಮಟ್ಟಿಗೆ ರಷ್ಯಾ ಸರ್ಕಾರದಿಂದಾಗಲಿ ಯಾವ ಸರ್ಕಾರದಿಂದಾಗಲಿ ಯಾವ ಡಿಫೆನ್ಸ್ ಮಿನಿಸ್ಟ್ರಿಯಿಂದ ಕೂಡ ಮಾಹಿತಿ ಸಿಗ್ತಾ ಇಲ್ಲ. ಆದರೆ ಏರೋ ಇಂಡಿಯಾದ ಮೊದಲನೇ ದಿನ ಇವತ್ತು SU-57 ನೋಡಬೇಕು ಅನ್ಕೊಂಡಿದ್ದಂತ ಪ್ರತಿಯೊಬ್ಬ ವೀಕ್ಷಕನಿಗೂ ಪ್ರೇಕ್ಷಕನಿಗೂ ರಿಪಬ್ಲಿಕ್ ನ್ಯೂಸ್ SU-57 ನ ಮೊದಲ ಆರ್ಭಟವನ್ನ ತೋರಿಸ್ತಾ ಇದೆ. ಕನಿಷ್ಠ ಪಕ್ಷ ಇದರ ಸದ್ದು ಯಾವ ರೀತಿ ಇದೆ ಅಂದ್ರೆ ಅರ್ಧ ಬೆಂಗಳೂರನ್ನ ಎಷ್ಟೇ ರಾತ್ರಿಯಲ್ಲಿ ಬೇಕಾದರೂ ಎಬ್ಬರಿಸುವಂತಹ ತಾಕತ್ತು ಇದಕ್ಕೆ ಇರುವಂಥದ್ದು. ದೇಶ ಹಾಗೂ ಇಡೀ ರಾಷ್ಟ್ರ ಹಾಗೂ ಇಡೀ ವಿಶ್ವ ಕಂಡಂತ ಸ್ಟೆಲ್ತ್ ಏರ್ಕ್ರಾಫ್ಟ್ಗಳಲ್ಲಿ ಇದು ಟಾಪ್ 3 ಸ್ಥಾನವನ್ನ ಪಡೆಯೋದ್ರಲ್ಲಿ ಸಂಶಯ ಇಲ್ಲ ಅಂತ ಏರೋನಾಟಿಕ್ ಎಕ್ಸ್ಪರ್ಟ್ಗಳು ಮಾಹಿತಿ ನೀಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.